ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಕೊಡುವಂಥ ಸಾಧ್ಯತೆಗಳಿದೆ ಅನ್ನೋದು ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ದಾವೆ. ಇದು ಕೇವಲ ವದಂತಿ, ಸುಳ್ಳು, ಇದಕ್ಕೆ ಯಾರು ಕೂಡ ಅಪಪ್ರಚಾರ ಕಿವಿಗೊಡಬೇಡಿ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಥವಾ ಮುಖ್ಯಮಂತ್ರಿ ಕಚೇರಿಯಿಂದ ನಮಗೆ ಯಾವುದೇ ಕರೆ ಬಂದಿಲ್ಲ ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಡಿ ಕೆ ಶಿಯನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಆರೋಪ ರೀ ಅಷ್ಟೇ. 2 ವರ್ಷ ಹಾಗೆ ಇದ್ದರು ಅವರು. ಅವ್ರ ಮೇಲೆ ಆರೋಪ ಬಂದಲ್ಲಿ ರಾಜೀನಾಮೆ ಕೊಟ್ಟಿದ್ದರು. ಈಗ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಏನಿದೆ ಅವ್ರ ನಮ್ಮ ಆಂತರಿಕ ವರದಿಯಲ್ಲೂ ಕೂಡ ಅವ್ರ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗಿದೆ. ಮತ್ತು SIT ಅವರು ಬಿ ರಿಪೋರ್ಟ್ ಅಂದರೆ CID ಅವರು ಬಿ ರಿಪೋರ್ಟ್ ಹಾಕಿದ ಮೇಲೆ ನೀವು ಅಲ್ಲಿ CBI ಮತ್ತು ED ಎಂಟ್ರಿ ಆಗಿದ್ದು ಈ ರೀತಿಯಾಗಿಯೂ ಕೂಡ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತು ಎಲ್ಲಿ ಕೂಡ ಅವ್ರು ನೇರವಾಗಿ ಅವ್ರ ಹೆಸರಿಲ್ಲ, ಪ್ರಸ್ತಾಪ ಇಲ್ಲ, ಅವ್ರ ಮನೇಲಿ ಹಣ ಸಿಕ್ಕಿಲ್ಲ. ಮತ್ತು ಹೆಂಗೆ ಇವರು ಅಪರಾಧಿ ಆಗ್ತಾರೆ ಅಂಥೇಳಿ ನಾಗೇಂದ್ರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಬಟ್ ಬಹುತೇಕವಾಗಿ ಆಂತರಿಕ ಮೂಲಗಳು ಹೇಳೋ ಪ್ರಕಾರ ನಾಗೇಂದ್ರ ರಾಜೀನಾಮೆ ಕೊಡುತ್ತಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೊಂದು ರೀತಿ ಡ್ಯಾಮೇಜ್ ಆಗ್ತಾ ಇದೆ. ಸದನದ ಒಳಗೂ ಮತ್ತು ಹೊರಗೂ ಕೂಡ ಪ್ರತಿಭಟನೆ ಮಾಡಿದರು. ಅಹೋರಾತ್ರಿ ಧರಣಿ ಕೂಡ ನಿರ್ಧಾರ ಮಾಡಿದರು BJP ಮತ್ತು JDSನವರು. ಅದಕ್ಕೋಸ್ಕರನೇ ಮೊಟಕುಗೊಳಿಸಿದರು. ಸದನ ನಡಲೇ ಇಲ್ಲ, ಬರೀ 20 ಗಂಟೆ ನಡೀತಷ್ಟೇ. ಏನು ಚರ್ಚೆನೇ ಆಗಲಿಲ್ಲ. 8 ದಿನ ಬರೀ ಅದೇ ಮಾಡಿದರು BJP ಮತ್ತು JDSನವರು. ರಾಜ್ಯದ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗಲಿಲ್ಲ. ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ರೀತಿ ಅದು ಕೆಟ್ಟ ಹೆಸರು ತಂತು. ನೋಡಪ್ಪ, ರಾಜೀನಾಮೆ ತೆಗೆದುಕೊಂಡ್ಬಿಟ್ಟಿದ್ರೆ ಸಲೀಸಾಗಿ ನಡೀತಾ ಇತ್ತು, ಆರಾಮಾಗಿ ಸುಗಮವಾಗಿ ಕಲಾಪ ನಡೀಬೋದಾಗಿತ್ತು. ಬಟ್ ಸರ್ಕಾರ ಕೂಡ ಹಠ ಬಿಡಲಿಲ್ಲ, ಇವರು ವಿರೋಧ ಪಕ್ಷಗಳು ಜಿದ್ದು ಬಿಡಲಿಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಾಗೇಂದ್ರ ಅವ್ರನ್ನ ಅಷ್ಟು ಸಮರ್ಥನೆ ಮಾಡ್ಕೊಳ್ಳೋದು ಏನಿದೆ ಅಂಥೇಳಿ ಸಹಜವಾಗಿ ಪ್ರಶ್ನೆ ಬರ್ತಾ ಇದೆ. ಮತ್ತು ಪಾದಯಾತ್ರೆ ನಡೀತಾ ಇದೆ ಈಗ ಸೆಪ್ಟೆಂಬರ್ 1ರಿಂದ 10ನೇ ತಾರೀಕಿನವರೆಗೂ ಕೂಡ ರಾಯಚೂರಿನಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಹಾಗಾಗಿಯೇ ಏನಾಗ್ಬಿಡುತ್ತೆ, ಅದು ಜನರಿಗೆ ಬೇರೆ ಸಂದೇಶ ಹೋಗ್ಬಿಡುತ್ತೆ. ಯಾಕಿನ್ನೂ ಕೂಡ ನಾಗೇಂದ್ರ ಅವ್ರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಒತ್ತಡಗಳಿದ್ದರೂ ಕೂಡ ಹಿಂದೆ ಪ್ರಧಾನ ರಾಜೀನಾಮೆ ಕೊಟ್ಟರು, ಈಶ್ವರಪ್ಪನವ್ರ ರಾಜೀನಾಮೆ ಹಿಂಗೆ ತೆಗೆದುಕೊಂಡ್ರು. ಅಂದರೆ ಸಹಜವಾಗಿ ಈ ರೀತಿಯಾಗಿ ಚರ್ಚೆಗಳು ಕೂಡ ಆಗುತ್ತೆ. ಬಟ್ ಫೈನಲಿ ನಾಗೇಂದ್ರ ಅವ್ರಿಗೆ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ತೆಗೆದುಕೊಳ್ಳೋದಿಲ್ಲ ಅಂಥೇಳಿ. ಅವ್ರು ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ, ನಾನೊಬ್ಬ ದಲಿತ, ನಾನೊಬ್ಬ ST, ನನ್ನನ್ನು ಆ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ BJP ಅವರಿಗೆ, ಈ ಸಮುದಾಯ ಕಂಡ್ರೆ ಆಗೋದಿಲ್ಲ ಅಂತೇಳಿ ಅವರು ಕೂಡ ಜಾತಿ ಕಾರ್ಡನ್ನು ಪ್ಲೇ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಫೈನಲಿ ಎಲ್ಲೂ ಕೂಡ ನಾಗೇಂದ್ರ ಅವರ ಹೆಸರು ಅಷ್ಟೊಂದು ನೇರವಾಗಿ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿಲ್ಲ. ಮತ್ತು ಚಂದ್ರಶೇಖರನ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅಧಿಕಾರಿ, ಅವರು ಕೂಡ ಎಲ್ಲಿ ನಾಗೇಂದ್ರ ಅನ್ನುವಂಥ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಅವರು ಕೂಡ ಹೇಳಿದ್ದಾರೆ CBI ಮತ್ತು ED ಪೂರ್ವಕವಾಗಿ ನನ್ನನ್ನು ಟಾರ್ಗೆಟ್ ಮಾಡಿದರು ಅಂಥೇಳಿ. ನಾಗೇಂದ್ರ ರಾಜೀನಾಮೆ ಕೊಡು ಅಂಥೇಳಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಲವಂತ ಮಾಡಿಲ್ಲ. ಬಟ್ ಹೈಕಮಾಂಡ್ನಿಂದ ಏನಾದರೂ ಇವತ್ತು ಫೈನಲ್ ಗೊತ್ತಾಗುತ್ತೆ. ಅಲ್ಲೇನಾದರೂ ಅವರು ಸೂಚನೆ ಕೊಟ್ಟರೆ, ಇಲ್ಲ ರಿಸೈನ್ ತೊಗೊಂಡ್ಬಿಡಿ, ಡ್ಯಾಮೇಜ್ ಆಗ್ತಾಯಿದೆ ಅಂಥೇಳಿ ಅವ್ರು ರಿಸೈನ್ ತೊಗೊಂಡು ಆ ಒಂದು ಸ್ಥಾನಕ್ಕೆ ಶಿವಣ್ಣವ್ರಿಗೇನೋ ಅಥವಾ ಕೃಷ್ಣಪ್ಪ ಅವ್ರಿಗೆ ಅವಕಾಶ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಫೈನಲಿ ನಾಗೇಂದ್ರ ಆ ಭಾಗದಲ್ಲಿ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಭಾವಿ ST ಸಮುದಾಯದ ಅಂದರೆ ವಾಲ್ಮೀಕಿ ಸಮುದಾಯದ ನಾಯಕರಾಗಿ ಗುರುಸ್ಕೊಂಡಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಅವರದ್ದಾಗಿದೆ. ಸಂಜೆ ಒಳಗಡೆ ರಾಜೀನಾಮೆಯ ನಿರ್ಧಾರ ನಮಗೆ ಫೈನಲಿ ಗೊತ್ತಾಗುತ್ತೆ. ಮತ್ತು CS ಪತ್ರ ಬರೆದಿದ್ದಾರೆ ರಾಜ್ಯಪಾಲರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಅಂತ. ಈ ಹಿಂದೆ ಕೂಡ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳದಲ್ಲಿ ಒಂದು ಚೆಂಡಿತ್ತು. ಏನಾಗ್ಬೋದು ಹಾಗಾದರೆ, ಪ್ರಾಸಿಕ್ಯೂಷನ್ಗೆ ಅವಕಾಶ ಏನಾದರೂ ಮಾಡಿ ಕೊಟ್ಟಿದ್ದೇ ಆದರೆ ನಾಗೇಂದ್ರಗೆ ಮತ್ತೆ CBI ED ಕಂಟಕ ಆರಂಭ ಆಗುತ್ತೆ. ಮತ್ತು 2ನೇ ಹಂತದ ವಿಚಾರಣೆಯನ್ನು ಅವರು ಎದುರಿಸಬೇಕಾಗ್ಬೋದು. ಈಗ ರಾಜ್ಯಪಾಲರ ವಿವೇಚನೆಗೆ ಕೆಲವೊಂದಿಷ್ಟು ಅಧಿಕಾರಿಗಳಿರುತ್ತೆ. ರಾಜ್ಯಪಾಲರು ಈಗೇನು ಮಾಡಿದ್ದಾರೆ, ಅವರು ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ. ಕ್ಯಾಬಿನೆಟ್ದು ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗತ್ತೆ, ಅಲ್ಲಿನ ಶಿಫಾರಸನ್ನು ಪರಿಗಣಿಸಬೇಕಾಗತ್ತೆ. ಬಟ್ ಈಗ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇದು ಬಿಸಿ ತುಪ್ಪ, ಇದು ಉಗುಳಂಗಿಲ್ಲ ನುಂಗಂಗೂ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹೇಗೆ ನಿರ್ಧಾರ ಮಾಡ್ತಾರೆ? ಈಗೇನಾದರೂ ಕ್ಯಾಬಿನೆಟ್ ಚರ್ಚೆಯಾಗಿ ಆಯಿತು, ರಾಜ್ಯಪಾಲರಿಗೆ ಅವಕಾಶ ಕೊಟ್ಬಿಡೋಣ ಅಂತ ರಾಜ್ಯಪಾಲರು ಏನು ನಿರ್ಧಾರ ತೆಗೆದುಕೊಳ್ಳಿ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಾರೆ. ಅದಕ್ಕೇನಾದರೂ ಸಿಕ್ಕರೆ ಮತ್ತೆ ಇವರು ವಿಚಾರಣೆನೇ ಎದುರಿಸ್ಬೋದು, ಮತ್ತೆ ವಿಚಾರಣೆ ತನಿಖೆ ಆರಂಭ ಆಗುತ್ತೆ. ಬಟ್ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕೂಡ ಇದಕ್ಕೆ ರಾಜ್ಯಪಾಲರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಸರ್ಕಾರದ ಕಾರ್ಯದರ್ಶಿ ಕೂಡ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕ್ಯಾಬಿನೆಟ್ ಹೆಂಗೆ ಹೇಳುತ್ತೋ ಹಂಗೆ ಅವರು ಕೇಳಬೇಕಾಗತ್ತೆ. ಫೈನಲಿ ರಾಜೀನಾಮೆಯ ಕೆಲವೊಂದಿಷ್ಟು ಬೆಳವಣಿಗೆಗಳು, ಆ ಒಂದು ಮುನ್ಸೂಚನೆಗಳು ಸಿಗ್ತಾ ಇದೆ. ಇಲ್ಲಿ
ನೈತಿಕವಾಗಿ ಸ್ವಯಂ ಪ್ರೇರಿತವಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬಹುದು ಅಂಥೇಳಿ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ.